ರಾಮನ ಹೆಸರಿಗೆ ಒಂದು ವಿಶೇಷ ಶಕ್ತಿ ಇದೆ. ರಾಮನ ಹೆಸರಿನಲ್ಲಿ ಹಲವಾರು ಹಾಡುಗಳು ಹೊರಬಂದಿವೆ, ಮನಸ್ಸಿಗೆ ನೆಮ್ಮದಿ ಕೊಟ್ಟಿದೆ, ಹಗುರಾಗಿಸಿದೆ. ಇದೇ ರೀತಿಯಾಗಿ ರಾಮನಾಮ ಸ್ಮರಣೆಯಲ್ಲಿ ಮಿಂದೆದ್ದಂತಹ ಮಂದಿ ಮತ್ತೆ ಮತ್ತೆ ಕೇಳಬೇಕು, ಇನ್ನಷ್ಟು ಕೇಳಬೇಕು ಅಂತ ಬಯಸಿರುವಂತಹ ಹಾಡುಗಳ ಪೈಕಿ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಕೂಡ ಒಂದು. ಈ ಹಾಡನ್ನು ಹಾಡಿರ್ತಕ್ಕಂತಹ ಗಾಯಕಿ ಈಗ ಸದ್ಯ ಅಯೋಧ್ಯೆಯ ರಾಮ ಮಂದಿರ ತಲುಪಿದ್ದಾರೆ ಈ ಹಾಡಿನ ಮೂಲಕವಾಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಹಾಡು ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ದಿನ ಈ ಹಾಡನ್ನು ಕೇಳುಗರಿಗೆ ಅಲ್ಲಿ ಪ್ರಸಾರ ಮಾಡಲಾಗುತ್ತೆ. ಎಷ್ಟು ಹೆಮ್ಮೆಯ ವಿಚಾರ ಅಲ್ವಾ? ಆ ಗಾಯಕಿ ಇವಾಗ ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಹೇಗೆ ಸ್ಫೂರ್ತಿ ಪಡೀತು ಈ ಹಾಡು ಹಾಡಲಿಕ್ಕೆ, ಮತ್ತು ಈಗ ಹೇಗೆ ಅನ್ನಿಸ್ತಾ ಇದೆ ಈ ಹಾಡು ಅಯೋಧ್ಯೆಗೆ ರೀಚ್ ಆದ ನಂತರದಲ್ಲಿ, ಅದರ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆಗೆ ಅವರಿದ್ದಾರೆ, ವೆಲ್ಕಮ್ ಮಾಡೋಣ. ನಮ್ಮ ಜೊತೆಗೆ ಸುಪ್ರಭಾ ಕೆವಿ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಮಸ್ಕಾರ ದಿವ್ಯಾ, ಚೆನ್ನಾಗಿದ್ದೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಓಕೆ, ಸೊ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಹಾಡನ್ನ ಕೇಳಿದಾಗ ಮತ್ತೆ 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 ಕೇಳಬೇಕು ಅನಿಸುತ್ತೆ. ಆಮೇಲೆ ನಾವು ಬೇರೆ ಯಾವುದೇ ಮೂಡ್ನಲ್ಲಿದ್ದರೂ ಕೂಡ ನಾವು ಅದನ್ನು ಗುಣಗ್ಲಿಕ್ಕೆ ಶುರು ಮಾಡ್ತೀವಿ. ಅಂಥ ಒಂದು ಇಂಪ್ಯಾಕ್ಟ್ ಮಾಡಿರುವಂಥ ಹಾಡಿದು. ಸೊ ಈ ಹಾಡು ಅಯೋಧ್ಯೆಗೆ ತಲುಪಿದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತಾ ಇದೆ? ನನಗೆ ಆ್ಯಕ್ಚುಲಿ ಆ ಖುಷಿನ ನಾನು ಹೇಗೆ ವರ್ಡ್ಸಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತಲೇ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಇದನ್ನು ಕೇಳಿ. ನನ್ನ ಹಾಡು, ಎಸ್ಪೆಷಲಿ ಕನ್ನಡ ಹಾಡು, ನಮ್ಮ ಅಯೋಧ್ಯೆಗೆ ತಲುಪಿ ಅಷ್ಟು ಲಕ್ಷಾಂತರ ಕೋಟಿ ಜನರ ಮಧ್ಯೆ ಅದು ತಲುಪಿದೆ ಅಂತ ತುಂಬ ಖುಷಿ ಆಯಿತು. ಫಸ್ಟು ನನಗೆ ಅದನ್ನು ನಂಬೋಕ್ಕಾಗಲಿಲ್ಲ ನಮ್ಮ ತಂದೆಯವ್ರು ಹೇಳಿದಾಗ. ಆಮೇಲೆ ಎಲ್ಲ ಕಡೆ ರಿಪೋರ್ಟ್ಸ್ ಬಂದಾಗ ಆವಾಗ ನಾನು ಸ್ವಲ್ಪ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಬಟ್ ತುಂಬ ಖುಷಿ ಆಗ್ತಿದೆ. ಇದು ಶ್ರೀರಾಮಚಂದ್ರನ ಅನುಗ್ರಹ ಮತ್ತು ನನ್ನ ತಂದೆ ತಾಯಿಯ ಆಶೀರ್ವಾದದಿಂದನೇ ಇದು ಸಾಧ್ಯವಾಗಿರೋದು. ನಿಜವಾಗ್ಲೂ ಹೌದು. ಆ ರಾಮನ ಭಕ್ತಿಯಲ್ಲಿ ಮಿಂದೆದ್ರೆ ಎಂಥ ಒಂದು ಕಷ್ಟ ಪರಿಣಾಮಗಳು, ಎಂಥ ಕಷ್ಟ ಸನ್ನಿವೇಶಗಳಿದ್ರೂ ಕೂಡ ಅದು ಸುಲಲಿತವಾಗಿ ಸಾಗ್ಬಿಡುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು. 4 ವರ್ಷಗಳ ಹಿಂದೆ ಹಾಡಿದಂಥ ಹಾಡು ಇವತ್ತು ಇಷ್ಟೊಂದು ಸೌಂಡ್ ಮಾಡ್ತಾ ಇದೆ, ಇಷ್ಟು ಜನರಿಗೆ ಮತ್ತೆ ಮತ್ತೆ ರೀಚ್ ಆಗೋದಕ್ಕೆ ಸಾಧ್ಯವಾಗ್ತಾ ಇದೆ ಅಂತಂದರೆ ಅದೆಲ್ಲ ಶ್ರೀರಾಮನ ಮಹಿಮೆನೇ ಹೌದು. ಸೊ ಇದ್ರ ಜೊತೆಗೆ ನಿಮಗೆ ಇನ್ವಿಟೇಷನ್ ಬಂದಿದೆ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಲಿಕ್ಕೆ. ಇನ್ವಿಟೇಷನ್ ಅಂದರೆ ನಾವು ಯಾರೇ ಆಗಲಿ ಏನೇ ಮಾಡಬೇಕಾದ್ರೂ ಯಾವುದೇ ಒಂದು ಅಪೇಕ್ಷೆಗಳನ್ನು ಇಟ್ಕೊಳ್ಳಲ್ಲ. ಅಪೇಕ್ಷೆಗೂ ಮೀರಿದಂತಹ ಒಂದು ವಿಷಯಗಳು ನಮಗೆ ಸಿಗೋಕ್ಕೆ ಶುರುವಾದಾಗ ಅದಕ್ಕೆ ಆ ಖುಷಿಗೆ ಪಾರವೇ ಇರಲ್ಲ. ಹೇಗೆ ಅನ್ನಿಸ್ತು 22ರ ಇನ್ವಿಟೇಷನ್? ನಾನು ಅದನ್ನು ನಾನು ಆ್ಯಕ್ಚುಲಿ ನಂಬಲಿಲ್ಲ ನಾನು ಇನ್ವಿಟೇಷನ್ ಬಂದಿದೆ ಅಂತ ಹೇಳಿ. ಯಾಕಂದರೆ ನಾನು ಇನ್ವಿಟೇಷನ್ಗೋಸ್ಕರ ತುಂಬ ಕಾಯ್ತಾ ಇದ್ದೆ. ಇಷ್ಟು ತಿಂಗಳು ನಾನು ವೆಯ್ಟ್ ಮಾಡ್ತಾ ಇದ್ದೆ. ನಾನು ಇಮೇಲ್ಸ್ನ ಪದೇ ನೋಡ್ತಾ ಇದ್ದೆ, ಯಾರ್ದಾದ್ರು ಇಮೇಲ್ಸ್ ಬರುತ್ತಾ, ಇನ್ವಿಟೇಷನ್ ಯಾವ್ದು ಸಿಗತ್ತಾ ಅಂತ ಹೇಳಿ. ಲಾಸ್ಟ್ ವೀಕು ನಮ್ಮ ತಂದೆಯವ್ರ ಫ್ರೆಂಡ್ ಫೋನ್ ಮಾಡಿ ಹೇಳಿದರು, ಈ ಥರ ಅಯೋಧ್ಯೆಗೆ ಬರೋಕ್ಕೆ ನಿಮ್ಮ ಮಗಳಿಗೊಂದು ಚಾನ್ಸ್ ಇದೆ, ಇಂಡಿಯಾಲೇ ಇದ್ದರೆ ನೀವು ಅವ್ರು ಬರ್ಬೋದಾ ಅಂತ ಹೇಳಿ. ಆವಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ತುಂಬ ಅದೃಷ್ಟವಂತೆ ಅಲ್ಲಿ ಹೋಗಿ ರಾಮ ಮಂದಿರ ಪ್ರತಿಷ್ಠಾಪನೆಯಲ್ಲಿ ಹಾಡೋಕ್ಕೆ. ಅದು ಇನ್ವಿಟೇಷನ್ ಸಿಕ್ಕಿದೆ, ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ ಅದು ಹೋಗ್ತೀನಾ ಅಂತ, ಅದು ನೋಡಬೇಕು. ಇವರು ಜರ್ಮನಿಯಲ್ಲಿರೋದು ಆ್ಯಕ್ಚುಲಿ, ಆದರೆ ಇವರು ವಾಪಸ್ ಜರ್ಮನಿಗೆ ಹೋಗಬೇಕಿತ್ತು 1 ತಿಂಗಳ ಹಿಂದೆನೇ. ಹೇಗೋ ಮಾಡಿ ಮನಸ್ಸು ಬದಲಾಯಿಸಿ ಅವರು 1 ತಿಂಗಳಿಂದ ಇಲ್ಲೇ ಉಳ್ಕೊಂಬಿಟ್ರು. ಅದರ ಪರಿಣಾಮ ಈಗ ಹೋಗ್ಲಿಕ್ಕೆ ಅವಕಾಶ ಸಿಕ್ತು ಅನ್ಬೋದಲ್ವಾ? ಹೌದು ಖಂಡಿತ. 28 ಡಿಸೆಂಬರ್ ಆ್ಯಕ್ಚುಲಿ ಟಿಕೆಟ್ ಬುಕ್ ಆಗಿತ್ತು, ಹೋಗಬೇಕಿತ್ತು. 3 ದಿನ ಮುಂಚೆ ನಾನು ನನ್ನ ಹಸ್ಬೆಂಡಿಗೆ ಹೇಳಿದೆ, ಇಲ್ಲ ಯಾಕೋ ಮನಸ್ಸಾಗ್ತಿಲ್ಲ, ನಾನು 1 ತಿಂಗಳು ಬಿಟ್ಟು ಬರ್ತೀನಿ ಅಂತ. ಅವರು ಯಾತಕ್ಕೆ 3 ದಿನದಲ್ಲಿದೆ ಟಿಕೆಟ್, ಇವಾಗ ಯಾತಕ್ಕೆ ಮನಸ್ಸು ಚೇಂಜ್ ಮಾಡ್ತಿದ್ಯಾ ಅಂತ. ಇಲ್ಲ ಯಾಕೋ ಗೊತ್ತಿಲ್ಲ, ಇಲ್ಲಿ 1 ತಿಂಗಳು ಇಲ್ಲಿರಬೇಕು ಅಂತ ಅನ್ಸುತ್ತೆ. ಸೊ ಮೇ ಬಿ ಇಲ್ಲಿ ನಿಮ್ಮ ಜೊತೆ ಮಾತಾಡೋಕ್ಕೆ ಇದೊಂದು ಅವಕಾಶ, ಆಮೇಲೆ ರಾಮ ಮಂದಿರದಲ್ಲಿ ಹಾಡೋಕ್ಕೆ ಅವಕಾಶ, ಇದೆಲ್ಲ ಪ್ಲ್ಯಾನ್ ಇತ್ತು ಅನಿಸುತ್ತೆ. ಅದಕ್ಕೋಸ್ಕರನೇ ಇದು ಪೋಸ್ಟ್ಪೋನ್ ಆಗಿರೋದು. ಓಕೆ, ಗಜಾನನ ಶರ್ಮಾ ಅವರ ಸಾಹಿತ್ಯ ಇದು. ಸೊ ಈ ಸಾಹಿತ್ಯವನ್ನು ಚೂಸ್ ಮಾಡಿ ನೀವು ಹಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆಗಳೇನು? ಆ್ಯಕ್ಚುಲಿ ಅದು ಹೆಂಗಾಯ್ತು ಅಂದರೆ, ದಿನ ನಂಗೆ ಇನ್ನೂ ತುಂಬ ಜ್ಞಾಪಕ ಇದೆ. ನಾನು ಯೂನಿವರ್ಸಿಟಿಲಿದ್ದೆ. ಆಮೇಲೆ ನಮ್ಮ ತಂದೆದು ಪದೇ ಕಾಲ್ ಬರ್ತಾಯಿತ್ತು. ಸೊ ಏನಕ್ಕೆ ಯೂನಿವರ್ಸಿಟಿ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಈಚೆ ಹೋಗಿ ಮಾತಾಡಿದೆ. ಆವಾಗ ನಿನಗೆ ವಾಟ್ಸಪ್ಪಲ್ಲಿ ನಾನೊಂದು ಸಾಹಿತ್ಯ ಕಳಿಸಿದ್ದೀನಿ, ಅದನ್ನು ನೋಡ್ಬಿಟ್ಟು ಬೇಗ ಫೋನ್ ಮಾಡು ಅಂತಂದ್ರು. ನಾನು ಹೇಳಿ ಸರಿ ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ, ಇವಾಗ ಆಗಲ್ಲ ಅಂತ ಹೇಳಿ ಮನೆಗೆ ಹೋಗೋದು ನೋಡಿದೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿದು. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಓದ್ತಾ ಇದ್ದರೆ ಅದನ್ನು ಓದ್ತಾನೆ ಇರಬೇಕು ಅಂತ ಅನಿಸ್ತು. ಆಮೇಲೆ ಗೂಗಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದೆ, ಗೊತ್ತಾಯಿತು ಡಾಕ್ಟರ್
ಗಜಾನನ ಶರ್ಮಾ ಅವರು ಬರೆದಿರೋದು ಅಂತ ಸಿಕ್ಕಾಪಟ್ಟೆ ಭಾವುಕ ಆಗೋದೆ. ಆಮೇಲೆ ಅದೊಂದು ಬೇರೆ ಲೋಕಕ್ಕೆ ಅದನ್ನು ನನ್ನ ಕರ್ಕೊಂಡು ಹೋಯಿತು. ಆ ಲೋಕದಲ್ಲಿ ರಾಮ ಬಿಟ್ಬಿಟ್ಟು ಬೇರೆ ಯಾರೂ ಇಲ್ಲ. ಸೊ ಅವತ್ತಿನ ದಿನವೇ ರಾಮನ ಹತ್ರ ಹೋಗಿ ಒಂದು ಬೇಡ್ಕೊಂಡು ಈ ಸಾಂಗ್ ನನಗೆ ಹಾಡೋಕ್ಕೆ ಶಕ್ತಿ ಕೊಡು, ಹಾಡಿದಾಗ ಅಟ್ಲೀಸ್ಟ್ 2-3 ಜನಕ್ಕೆ ಈ ಹಾಡು ಕೇಳಿದವ್ರಿಗೆ ನಿನ್ನ ಮನಸ್ಸಲ್ಲಿ ನೆಮ್ಮದಿ ಸಿಗಬೇಕು ಅಂತ ಕೇಳಿ ಹಂಗೆ ಅವತ್ತಿನ ದಿನವೇ ನಮ್ಮ ಮ್ಯೂಸಿಕ್ ಡೈರೆಕ್ಟರಿಂದ ಮ್ಯೂಸಿಕ್ ಮಾಡಿಸಿ ಹಾಡ್ಬಿಟ್ಟು ನೆಕ್ಸ್ಟ್ ಡೇನೇ ವಿಡಿಯೋ ಶೂಟ್ ಮಾಡಿ ರಿಲೀಸ್ ಮಾಡಿದ್ದು. ಸೊ ಇದೆಲ್ಲ ಆ್ಯಕ್ಚುಲಿ 1 to 2 ಟೇಕ್ಸಲ್ಲೇ ಅಂತ ಅನ್ಬೋದು. ಬಟ್ ನಾ ಹೇಳ್ದಂಗೆ ಇದೆಲ್ಲ ರಾಮನ ಅನುಗ್ರಹನೇ. ನಾನು ಪ್ಲ್ಯಾನೇ ಮಾಡಿರಲಿಲ್ಲ ಇದಿಷ್ಟು ವೈರಲ್ ಆಗುತ್ತೆ, ಆಮೇಲೆ ಎಷ್ಟು ಜನರ ಮನಸ್ಸನ್ನು ಅದು ಟಚ್ ಮಾಡುತ್ತೆ ಅಂತ. ಸೊ ಇದೆಲ್ಲ ಭಗವಂತನ ಅನುಗ್ರಹ. ಸೊ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಗಿದ್ದೇ ಒಂದು ರೀತಿಯಾದಂತಹ ನಾಟ್ ಪ್ಲ್ಯಾಂಡ್ ಚಾನಲ್ ಇದು. ಸೊ ಒಂಥರ ಸರ್ಪ್ರೈಸ್ ಅಮ್ಮಂಗೆ ಕೊಡಬೇಕು ಅಂತ ಹೋಗಿ ಶುರುವಾಗಿದ್ದು, ಅದು ಇಲ್ಲಿವರೆಗೂ ಬಂದಿದೆ. ಅದು ಹೇಗೆ ಶುರುವಾಯಿತು? ಅದರ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಹೇಳ್ಬೋದಾ? ಖಂಡಿತ. ಆ್ಯಕ್ಚುಲಿ ಇದು 2011 ನಮ್ಮ ಅಮ್ಮನ ಬರ್ಡೇ ಇತ್ತು, June 19th. ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು, ಈ ಸಲ ಏನಾದರೂ ಡಿಫ್ರೆಂಟ್ ಮಾಡಬೇಕು ಅಂತ ಏನು ಮಾಡ್ಬೋದು ಅಂತ ಹೇಳಿ ನಮ್ಮಮ್ಮನೇ ನನ್ನ ಮ್ಯೂಸಿಕ್ ಗುರು. ಆ್ಯಕ್ಚುಲಿ ನಾನು 5 ಇಯರ್ಸ್ ಇದ್ದಾಗಿಂದ ನಮ್ಮಮ್ಮನೇ ನನಗೆ ಮ್ಯೂಸಿಕ್ ಹೇಳ್ಕೊಟ್ಟಿದ್ದು. ಸೊ ನಮ್ಮಮ್ಮಂಗೆ ಮ್ಯೂಸಿಕ್ ತುಂಬ ಇಷ್ಟವಾದಿರೋದ್ರಿಂದ ನಮ್ಮಮ್ಮನ ಫೇವ್ರೆಟ್ ಹಾಡನ್ನ ಹಾಡ್ಬಿಟ್ಟು ಮನೇಲೇ ಹಾಡ್ಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಬಿಟ್ಟು ಆ ಲಿಂಕನ್ನು ನಮ್ಮಮ್ಮನ ಇಮೇಲ್ ID ಕಳಿಸ್ದೆ. ನಾನು ಕಾಲೇಜಲ್ಲಿದ್ದೆ ಪೆಸಿಫಿಟಲ್ಲಿ, ಅಲ್ಲಿಂದ ನಮ್ಮಮ್ಮನಿಗೆ ನಾನು ಕಳಿಸ್ದೆ. ಸೊ ನಮ್ಮಮ್ಮನ ಫಸ್ಟ್ ಓಪನ್ ಮಾಡಿ ನೋಡಿದ್ರು, ನಮ್ಮಮ್ಮನೇ ಫಸ್ಟ್ ವ್ಯೂವರು. ಅವರಿಗೆ ಸರ್ಪ್ರೈಸ್ ಮಾಡಬೇಕು ಅಂತ ಓಪನ್ ಮಾಡಿದ್ದು ಚಾನಲ್ಲು. ಅದಾದಮೇಲಿಂದ ಗಣನಾಯಕಾಯ ಫಸ್ಟು ಡಿವೋಷ್ನಲ್ ಸಾಂಗು, ಅಲ್ಲಿಂದ ಶುರು ಆಗಿದ್ದ ಜರ್ನಿ ಇವಾಗ ಇಲ್ಲಿ ತಲುಪಿದೆ. ಓಕೆ. ಸೊ ಅಂದರೆ ಡಿವೋಷ್ನಲ್ ಸಾಂಗ್ ಮಾತ್ರನೇ ಹಾಡ್ತಾ ಇರಲಿಲ್ಲ, ಬೇರೆ ಸಿನಿಮಾ ಹಾಡುಗಳನ್ನೂ ಕೂಡ ನೀವು ಹಾಡ್ತಾ ಇದ್ರಿ. ಈಗ ನಿಮಗೆ ಅದು ಏನು ಪ್ರೇರಣೆನೋ ಏನೋ ಗೊತ್ತಿಲ್ಲ, ಬರೀ ನಾನು ಭಕ್ತಿಗೀತೆಗಳನ್ನೇ ಹಾಡಲಿಕ್ಕೆ ಮುಂದುವರಿತೀನಿ ಅಂತ ಅಂದ್ಕೊಂಡಿದ್ದೀರಿ. ಈ ಡಿಸಿಷನ್ ಮನೆಯವ್ರದ ನಿಮ್ಮದೇನಾ? ಇಲ್ಲ, ಈ ಡಿಸಿಷನ್ ಆ್ಯಕ್ಚುಲಿ ಅದರದ್ದು ಕ್ರೆಡಿಟ್ ಗೋಸ್ಟು ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಆ ಹಾಡನ್ನ ಹಾಡಬೇಕಾದ್ರೇ ನಾನು ರಾಮನ ಹತ್ರ ಹೋಗಿ ಕೇಳ್ಕೊಂಡಾಗ ಈ ಹಾಡಿಂದ ನೆಮ್ಮದಿ ಸಿಕ್ಕಿದ್ರೆ ನಾನು ಸಿಗಂಗೆ ಮಾಡು 2-3 ಜನಕ್ಕೆ ಈ ಹಾಡಿಂದ ಅಂತ ಹೇಳಿ. ಅದಾದಮೇಲೆ ನಾನು ಬೇರೆ ಯಾವುದೇ ಮೂವಿ ಹಾಡಬೇಕಾದ್ರೂ ಆ ಫೀಲಿಂಗೇ ಸಿಗಲಿಲ್ಲ. ಸೊ ಆಮೇಲೆ ಅವತ್ತೇ ಡಿಸೈಡ್ ಮಾಡಿಬಿಟ್ಟೆ, ಇನ್ನೂ ಯಾವುದೂ ಲೋಕದ ಗೀತೆ ಹಾಡಬಾರ್ದು, ಇನ್ನು ಯಾವುದಿದ್ರೂ ಭಕ್ತಿ ಗೀತೆಗಳೇ ಹಾಡಬೇಕು ಅಂತ ಹೇಳಿ. ಅದೇ ಲಾಸ್ಟ್. ಅದಾದಮೇಲೆ 4 ಇಯರ್ಸ್ ಆಯಿತು, ಯಾವುದೂ ಸಿನಿಮಾ ಹಾಡಿಲ್ಲ. ಓಕೆ. ರಾಮನ ಹೆಸರಿನಲ್ಲಿ ನಾನು ಆಗಲೇ ಹೇಳಿದಾಗೆ ಎಷ್ಟೊಂದು ಹಾಡುಗಳು ಬಂದಿದೆ. ಹಾಡ್ತಾ ಇದ್ರೆ ಇದಕ್ಕಿಂತ ಚೆನ್ನಾಗಿದೆ ಅನಿಸುತ್ತೆ, ಇದು ಇನ್ನೂಕ್ಕಿಂತ ಚೆನ್ನಾಗಿದೆ ಅನಿಸುತ್ತೆ. ಅಂದರೆ ರಾಮನನ್ನು ಹೊಗಳಲಿಕ್ಕೆ ಪದಗಳು ಸಾಲಲ್ಲ. ಎಷ್ಟೇ ಸಾಲುಗಳನ್ನ ರಚಿಸಿದರೂ ಕೂಡ ಅದು ಕಡಿಮೆನೇ ಅಂತ ಅನಿಸುತ್ತೆ ಅಲ್ವಾ? ಸೊ ಅಂಥದ್ರಲ್ಲಿ ಈ ಹಾಡು ಕೂಡ ಒಂದು ಅಂತ ಹೇಳ್ಬೋದು. ಆಮೇಲೆ ನೀವೇನು ಸ್ಟುಡಿಯೋ ಮಾಡ್ಕೊಂಡಿದ್ದೀರಾ ಅಥವಾ ಹೊರಗಡೆ ಸುಮ್ಮನೆ ಹಿಂಗೆ ಹಾಡೋದಾ, ಹೇಗದು? ಇಲ್ಲ, ಆ್ಯಕ್ಚುಲಿ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಲಿ ಜರ್ಮನಿಯಲ್ಲಿ ನಮ್ಮ ಮನೆಯಲ್ಲೇ ಒಂದು ಸ್ಟುಡಿಯೋ ಸೆಟಪ್ ಮಾಡಿದ್ದೀನಿ. ಅಲ್ಲೇ ನಾನು ಮ್ಯೂಸಿಕ್ ಅಲ್ಲೇ ಹಾಡೋದು. ಆಮೇಲೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ ಪಾರಸ್ ಅಂತ, ಅವ್ರದ್ದು ಡೆಲ್ಲಿನಲ್ಲಿದ್ದಾರೆ. ಅವರು ಕೊಟ್ಟು ಅವರು ಮ್ಯೂಸಿಕ್ ತಂತಾರೆ. ಆಮೇಲೆ ನನ್ನ ಹಸ್ಬೆಂಡ್ ಅರ್ಪಿತ್, ಅವರೇ ಎಲ್ಲ ವಿಡಿಯೋಗ್ರಫಿ ಮಾಡೋದು, ವಿಡಿಯೋ ಎಡಿಟಿಂಗ್ ಎಲ್ಲ ಅವರೇ ಮಾಡೋದು. ಸೊ ನಾವು 3 ಜನ ಟೀಮ್. 3 ಜನ ಟೀಮ್. ಹಸ್ಬೆಂಡ್ ಕೂಡ ಕೈ ಜೋಡಿಸಿದ್ದಾರೆ ಇದರಲ್ಲಿ? ಹೌದು. ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ಮಾಡೋಕ್ಕಾಗ್ತದೆ. ಯೂಟ್ಯೂಬಲ್ಲಿ ಇರೋದು ಎಲ್ಲ ವೀಡಿಯೋಸ್ ಅರೌಂಡ್ 300 ವೀಡಿಯೋಸ್ ಅವರೇ ಶೂಟ್ ಮಾಡಿರೋದು. ಅಂದರೆ ಆ ಸಪೋರ್ಟ್ ಇರಲೇಬೇಕು ಬಿಡಿ. ಯಾವಾಗಲೂ ನಾವೇನು ಹೇಳ್ತೀವಿ, ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಹೆಣ್ಣಿರ್ತಾಳೆ ಅಂತ. ಇಲ್ಲಿ ನಿಮ್ಮ ಯಶಸ್ಸಿಗೆ ನಿಮ್ಮ ಪತಿ ಇದ್ದಾರೆ ಹಿಂದೆ. ಸೊ ಈಗ ನಿಮ್ಮ ಸಾಂಗ್ಸ್ಗಳನ್ನೆಲ್ಲ ಕೇಳ್ತಾ ಜನರು ನಮ್ಮ ಕಷ್ಟಗಳು ದೂರ ಆಯಿತು ಅಥವಾ ನಮಗೊಂದು ನೆಮ್ಮದಿ ಸಿಕ್ತು, ನಿಮ್ಮ ಇಂಟೆನ್ಷನ್ ಕೂಡ ಅದೇ ಇತ್ತು. ಜನರಿಗೆ ಈ ಹಾಡುಗಳನ್ನ ಕೇಳೋ ಮೂಲಕವಾಗಿ ಮನಸ್ಸಿಗೆ ಮುದ ನೀಡಿ ನೆಮ್ಮದಿ ಸಿಕ್ಕರೆ ಸಾಕು ಅಂತ. ಸೊ ಅದು ರೀಚ್ ಆಗ್ತಾ ಇದೆ ಅಂತ ಆಡಿಯನ್ಸಿಂದ ನಿಮ್ಗೆ ಹೇಗೆ ಆ ರೆಸ್ಪಾನ್ಸ್ ಸಿಗ್ತಾ ಹೋಯಿತು? ನಾನು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ಸ್ ನೋಡಿದಾಗ ಇನ್ನೆಷ್ಟು ಬೇಕೇನ ಮತ್ತು ಬೇರೆ ಈಶಾನ್ ಇನ್ನು ಎಷ್ಟೊಂದು ಸಾಂಗ್ಸ್ ಇದೆ ಅದೆಲ್ಲ ನೋಡಿದಾಗ ಫಸ್ಟ್ ಏನು ಬರೀತಾರೆ ಅಂತಂದರೆ ನನ್ನ ಮಕ್ಕಳು ಈ ಸಾಂಗ್ ಕೇಳಿಸ್ಕೊಂಡೇ ನಿದ್ದೆ ಮಾಡೋದು ಅಂತ. ಸೊ ಅದು ನನಗೆ ಫಸ್ಟ್ ಸರ್ಪ್ರೈಸಿಂಗ್ ಇತ್ತು. ಇದು ಹೆಂಗೆ ಪುಟ್ಟ ಮಕ್ಕಳು 2 ತಿಂಗಳು 3 ತಿಂಗಳು ಮಕ್ಕಳು ಅವ್ರು ಹೆಂಗೆ ಈ ಸಾಂಗ್ನ ರಿಲೇಟ್ ಮಾಡ್ಕೋಬೋದು ಅಂತ. ನನ್ನ ಮಗಳು ಬಂದಾಗ ಅವಳಿಗೆ ನಾನು ಈ ಹಾಡು ಹಾಡಿದಾಗ 2 ನಿಮಿಷದಲ್ಲಿ ಅವಳು ನಿದ್ದೆ ಮಾಡ್ತಾಳೆ. ಸೊ ಇದು ಭಕ್ತಿಗೀತೆಗಳು ಹೆಂಗಿದೆ ಅಂತಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಾಗಿದ್ದವ್ರ ತನಕ ಎಲ್ಲರ ಮನಸ್ಸನ್ನು ಅದು ತಲುಪತ್ತೆ.
ಆಮೇಲೆ ಇನ್ನೊಂದು ಏನು ಪ್ರಯತ್ನ ಇಲ್ಲಿ ಮಾಡಿದ್ದೀವಿ ಅಂತಂದರೆ ಬರೀ ನಮ್ಮದು ಟ್ರೆಡಿಷ್ನಲ್ ಕ್ಲಾಸಿಕಲ್ ಮ್ಯೂಸಿಕ್ ಇಲ್ಲದೆ ಸ್ವಲ್ಪ ಮಾಡರ್ನ್ ಮ್ಯೂಸಿಕ್ ಇಟ್ಕೊಂಡು ನಮ್ಮ ಜನ್ರೇಷನ್ ಯಂಗ್ ಜನ್ರೇಷನ್ಗೆ ಅವ್ರಿಗೆ ಭಕ್ತಿಗೀತೆ ಹೆಂಗೆ ಅವ್ರಿಗೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು, ಅವ್ರು ಹೆಂಗೆ ಈ ಥರ ಬರೀ ಕಾರಲ್ಲಿ ಮೂವಿ ಸಾಂಗ್ಸ್ ಇಲ್ಲದೆ ನಮ್ಮದು ದೇವರ ಹಾಡು ಹೆಂಗೆ ಪ್ಲೇ ಮಾಡ್ಬೋದು, ಅದ್ರಲ್ಲಿ ಸ್ವಲ್ಪ ಬೀಟ್ಸ್ ಇದ್ದರೆ ಸ್ವಲ್ಪ ಅದ್ರ ಹಿಂದೆ ಡ್ರಮ್ಸ್ ಇದ್ದರೆ ಆ ಥರ ಇದ್ದರೆ ಅವ್ರಿಗೂ ಅದು ಇಷ್ಟ ಆಗತ್ತೆ ಅಂತ ಹೇಳಿ. ಸೊ ಮ್ಯೂಸಿಕ್ನ ಸ್ವಲ್ಪ ಬೇರೆ ಥರ ಮಾಡಿ ಬಿಡೋದು, ಈ ಥರ ಒಂದು ಪ್ರಯಾಸ ಮಾಡಿ ಎಲ್ಲ ಸಾಂಗ್ಸು ನಂದು ದೇವರ ಸಾಂಗ್ಸಲ್ಲೂ ಬೇರೆ ಥರ ಮ್ಯೂಸಿಕ್ ಇರುತ್ತೆ, ನಾಟ್ ಕ್ಲಾಸಿಕಲ್ ಡಿಫೈನ್ಡ್ ಮ್ಯೂಸಿಕ್ಕು, ಸ್ವಲ್ಪ ಏನಂತಾರೆ ಮಾಡರ್ನ್ ಮ್ಯೂಸಿಕ್ ಅಂತ ಅನ್ಬೋದು. ಸೊ ಅದರಿಂದಾನೇ ಅದು ಆ್ಯಕ್ಚುಲಿ ಬೇರೆ ಥರ ರೀಚ್ ಆಗಿರೋದು, ಎಲ್ಲ ಡಿಫ್ರೆಂಟ್ ಏಜ್ ಗ್ರೂಪ್ಸ್ಗೂ ಹಾಡು ಇದರಿಂದ ತಲುಪ್ತಾ ಇದೆ. ಅಂದರೆ ಈಗ ನೀವು ಹಾಡಿ ಕಳಿಸ್ಕೊಟ್ಟು ಆಮೇಲೆ ಅದಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾರಾ ಅಥವಾ ಹೇಗೆ ಈ ಕಂಪೋಸಿಷನ್ ಆಗುತ್ತೆ? ಹೌದು, ಅದು ಹೇಗೆ ಅಂತಂದರೆ ಫಸ್ಟು ನಾನು ಇವಾಗ ಟ್ರೆಡಿಷ್ನಲ್ ಭಜನೆ ಲಿರಿಕ್ಸ್ ಫಾರ್ ಎಕ್ಸಾಂಪಲ್ ಕನಕದ ದಾಸರದು ಪುರಂದರ ದಾಸರದು ನಾವು ನೋಡಿದಾಗ ಅದಕ್ಕೊಂದು ಟ್ಯೂನ್ ಮಾಡಿಬಿಟ್ಟು ಅದನ್ನು ಫುಲ್ಲು ಹಾಡ್ಬಿಟ್ಟು ನನ್ನ ತಾನ್ಪುರದಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ಗೆ ಕಳಿಸ್ಕೊಟ್ರೆ ಅವ್ರು ಅದಕ್ಕೆ ಹಿಂದೆ ಫುಲ್ಲು ಮ್ಯೂಸಿಕ್ ಮಾಡಿ ಆಮೇಲೆ ಅವರು ವಾಪಸ್ ನನಗೆ ಕಳಿಸ್ಕೊಡ್ತಾರೆ. ಅದನ್ನು ರೆಫರೆನ್ಸ್ ಆಗಿ ತೊಗೊಂಡು ನಾವು ವಿಡಿಯೋ ಶೂಟ್ ಮಾಡೋದು. ಓವರಾಲ್ ಹೊರಗಡೆ ರೆಸ್ಪಾನ್ಸ್ ಹೇಗೆ ಬರ್ತಾ ಇದೆ ಅಂತೆಲ್ಲ ಕೇಳ್ಕೊಳ್ತಾ ಇದ್ವಿ. ಸ್ಟಾರ್ಟ್ ಮಾಡಿದ್ದ ನಿಮ್ಮ ತಾಯಿ ನಿಮಗೆ ಸಂಗೀತಾಭ್ಯಾಸವನ್ನು ಕಲಿಸ್ಕೊಡ್ಲಿಕ್ಕೆ ಶುರು ಮಾಡಿದವರು. ಸೊ ಅವರು ನಿಮ್ಮನ್ನು ತುಂಬ ಅಂದರೆ ಇಲ್ಲಿ ಸರಿ ಬರಬೇಕು ಇಲ್ಲಿ ಸರಿ ಬರಬಾರ್ದು ಅವರೇ ಜಾಸ್ತಿನಾ ಅಥವಾ ನಿಮ್ಮ ತಂದೆನಾ? ಆ್ಯಕ್ಚುಲಿ ನನ್ನ ತಂದೆ ಜಾಸ್ತಿ ಸಿಕ್ಕಾಪಟ್ಟೆ ಪರ್ಟಿಕ್ಯುಲರು. ನಮ್ಮ ತಾಯಿ ಅಷ್ಟು ಪರ್ಟಿಕ್ಯುಲರ್ ಇಲ್ಲ. ಅವ್ರಿಗೇನು ಅಂತಂದರೆ ನಮ್ಮದು ಯಾವುದೇ ಹೊಸದು ಭಕ್ತಿಗೀತೆ ಬಂದ್ರೂ ಅದನ್ನು ಬರ್ಕೊಂಡು ಇಮಿಡಿಯೇಟಾಗಿ ನನಗೆ ಅದನ್ನು ಕಳಿಸಿ ಅದನ್ನು ನಾನು ಹಾಡಬೇಕು ಅಂತ ಅಷ್ಟೇ. ಅವ್ರು ನಾನು ಯಾವುದೇ ರಾಗ ಹಾಡಿದ್ರು ಹೆಂಗೆ ಇದ್ದರೂ ಚೆನ್ನಾಗಿದೆ ಅಂತ. ನಮ್ಮ ತಂದೆ ಸ್ವಲ್ಪ ಪರ್ಟಿಕ್ಯುಲರು. ನಮ್ಮ ತಂದೆ ಮನೇಲಿ ಸ್ವಲ್ಪ ಸಿಂಗರ್ಸ್ ಎಲ್ಲ ಇದ್ದಾರೆ ಜಾಸ್ತಿ. ಸೊ ಅವ್ರಿಗೆ ಕರೆಕ್ಟಾಗಿ ಅದು ರಾಗ ಇರಬೇಕು, ಕರೆಕ್ಟಾಗಿ ಅವ್ರಿಗೆ ಅದು ಫೀಲ್ ಆಗಬೇಕು. ಇನ್ನಷ್ಟು ಬೇಕೇನೋ ಅಷ್ಟೇ. ಅವರು ಅದನ್ನು ಫಸ್ಟು ಸಾಹಿತ್ಯನ ಓದಿ ಅದನ್ನು ಕೇಳಿಸ್ಕೊಂಡಿದ್ದ ತಕ್ಷಣ ಅವ್ರು ನನಗೆ ಮೆಸೇಜ್ ಕಳಿಸಿದ್ರು, ಯು ಹ್ಯಾವ್ ಟು ಸಿಂಗ್ ದಿಸ್ ಸಾಂಗ್ ಫಾರ್ ಮೀ ಪ್ಲೀಸ್ ಅಂತ ಕಳಿಸಿದ್ರು. ಸೊ ಅವರು ಆ ಥರ ಸಾಂಗ್ಸಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿದ್ದಾರೆ. ಇಲ್ಲಿವರೆಗೂ ನಮ್ಮ ಸ್ಟುಡಿಯೋಗೆ ಬಂದು ಜರ್ಮನಿಯಿಂದ ಬೆಂಗಳೂರಿಗೆ ಬಂದಿದ್ರಿ, ಬೆಂಗಳೂರಿಂದ ನಮ್ಮ ಸ್ಟುಡಿಯೋ ಕರ್ಕೊಂಡ್ಬಂದಿದ್ದೀವಿ. 22ನೇ ತಾರೀಕು ನೀವು ಅಯೋಧ್ಯೆಗೆ ಹೋಗಿ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಸಂದರ್ಭದಲ್ಲಿ ಲೈವ್ ಆಗಿ ಆಡುವಂಥ ಸೌಭಾಗ್ಯ ಸಿಕ್ಕರೆ ಖಂಡಿತ ಹಾಡಿ ನಮ್ಮೆಲ್ಲರಿಗೂ ಅದೊಂದು ರೀತಿ ಹೆಮ್ಮೆಯ ವಿಚಾರ. ಇಡೀ ಕರುನಾಡಿಗೆ ಕೀರ್ತಿ ನೀವು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳು ನಿಮ್ಮಿಂದ ಹೊರಗೆ ಬರಲಿ ಅಂತ ನಾನು ನಿರೀಕ್ಷೆ ಮಾಡ್ತೀನಿ. ಥ್ಯಾಂಕ್ ಯು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ಪಬ್ಲಿಕ್ ಟಿವಿಗೆ ನನಗೆ ಈ ಆಪರ್ಚುನಿಟಿ ಕೊಟ್ಟು ಇಷ್ಟು ಕೋಟಿ ಜನರ ಮುಂದೆ ನನ್ನ ಲೈವ್ ಆಗಿ ತೊಗೊಂಬಂದು ನಿಲ್ಲಿಸಿ ನನಗೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯು ಡಿಸರ್ವ್ ಇಟ್ ಅಷ್ಟೇ. ಥ್ಯಾಂಕ್ ಯು.